Hello students, the topic of this session is B2C electronic commerce, which we have discussed in the previous session, as well as intra-business or intra-B-commerce. First, we will have a brief revision about B2C commerce. B2C is an abbreviation for business to consumer. It's a business model based on transactions between a company that sells products or services and individual customers who are the end users of these products. As you have seen and you have undergone practical experience of purchasing products through online, and also we have discussed some of the procedures that are involved in B2C transactions. We will take a quick revision of B2C transactions. First, according to the e-commerce trade cycle, first you make a search of the product. That is the first step a consumer performs while performing B2C transactions. ಸರ್ಚ್ ಆಫ್ ದಿ ಪ್ರಾಡಕ್ಟ್ ಮಾಡ್ತೀರ. ಫಾರ್ ಎಕ್ಸಾಂಪಲ್, ಈಗ ನೀವು ಅಮೆಝಾನ್ ಆ್ಯಪ್ ಓಪನ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ಪ್ರಾಡಕ್ಟ್ ಯಾವುದು ಬೇಕೋ ಅದನ್ನು ಸರ್ಚ್ ಬಾಕ್ಸಲ್ಲಿ ಇಂಪುಟ್ ಮಾಡ್ತೀರ. ಪ್ರಾಡಕ್ಟ್ ನೇಮ್, ಲಿಸ್ಟ್ ಆಫ್ ಪ್ರಾಡಕ್ಟ್ಸ್ ಫ್ರಮ್ ಡಿಫ್ರೆಂಟ್ ಬಿಸ್ನೆಸಸ್ along with the price tag and the product description, specifications, customer reviews, ಇದೆಲ್ಲ ಅಟ್ಯಾಚ್ ಆಗಿರೋ ಅಂಥ ಲಿಂಕೇಜಸ್ ಇರೋ ಅಂಥ ಲಿಸ್ಟ್ ಆಫ್ ಪ್ರಾಡಕ್ಟ್ಸ್ ಫ್ರಮ್ ಡಿಫ್ರೆಂಟ್ ಬಿಸ್ನೆಸ್ ಶಾಪ್ಸ್ ನಿಮಗೆ ಸಿಗುತ್ತೆ. ಅದರಲ್ಲಿ ಯು ಮೇಕ್ ಕಂಪ್ಯಾರಿಸನ್ಸ್ ರಿಗಾರ್ಡಿಂಗ್ ಪ್ರೈಸ್ ವಿತ್ ರೆಸ್ಪೆಕ್ಟ್ ಟು ಕ್ವಾಲಿಟಿ, ಯು ಗೋ ಥ್ರೂ ದಿ ರಿವ್ಯೂಸ್ ಆಫ್ ಕಸ್ಟಮರ್ಸ್. ಇದೆಲ್ಲ ನೋಡಿಕೊಂಡು you will decide which product to buy and purchase ಅಂತ. Then you will decide, you select product from one of the business organization. ಅಲ್ಲಿ ನೀವು one quantity order ಮಾಡ್ಬೋದು, or if you want it for your some kind of business, small business which you are running, ಅದಕ್ಕೆ ನೀವು ಅಥವಾ ಬೇರೆ ನೀವೆಲ್ಲಾದರೂ ಸೇಲ್ ಮಾಡಬೇಕು, ಇಲ್ಲಿನ ಲೋವರ್ ಪ್ರೈಸ್ಗೆ ಪರ್ಚೇಸ್ ಮಾಡಿ, ಅಥವಾ ಯು ವಾಂಟ್ ಟು ಡಿಸ್ಟ್ರಿಬ್ಯೂಟ್ ಸೋ ಮೆನಿ ಕ್ವಾಂಟಿಟೀಸ್ ಆಫ್ ಸೇಮ್ ಪ್ರಾಡಕ್ಟ್ ಆನ್ಲೈನ್ ಟು ಅದರ್ ಪೀಪಲ್, ಅಂಥ ಕೇಸಸ್ಸಲ್ಲಿ ಯು ವಿಲ್ ಪರ್ಚೇಸ್ ಸೋ ಮೆನಿ ಪೀಸಸ್ ಆಫ್ ದಿ ಸೇಮ್ ಪ್ರಾಡಕ್ಟ್, ಆರ್ ಎಲ್ಸ್ ಫಾರ್ ಯುವರ್ ಪರ್ಸ್ನಲ್ ಯೂಸ್ ನೀವು ಒಂದು ಕ್ವಾಂಟಿಟಿ ಆರ್ಡರ್ ಮಾಡ್ಕೊಳ್ತೀರ. ಆ್ಯಂಡ್ ಯು ವಿಲ್ ಕ್ಲಿಕ್ ಆನ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಆ್ಯಂಡ್ ಯು ವಿಲ್ ಪ್ಲೇಸ್ ಆ್ಯನ್ ಆರ್ಡರ್. ನಿಮಗೆ ರಿಪ್ಲೈ ಬರುತ್ತೆ, ವೆನ್ ಯು ಆರ್ ಗೋಯಿಂಗ್ ಟು ಗೆಟ್ ದಿ ಪ್ರಾಡಕ್ಟ್, ವಾಟ್ ಈಸ್ ದಿ ಪ್ರೈಸ್. ಆನ್ಲೈನ್ ಬಿಲ್ಲಿಂಗು ಅಲ್ಲೇ ಪ್ರಿಪೇರ್ ಆಗುತ್ತೆ. ಆನ್ಲೈನ್ ಬಿಲ್ಲಿಂಗ್ ಬಂದಮೇಲೆ ಯು ವಿಲ್ ಬಿ ಪ್ರೆಸೆಂಟೆಡ್ ವಿತ್ ಎ ಸ್ಕ್ರೀನ್ ದಟ್ whether you are going to pay online in which form ಅಂತ. ಕ್ಯಾಶ್ ಆನ್ ಡೆಲಿವರಿನ, ಅಂದರೆ ಪ್ರಾಡಕ್ಟು ನಿಮ್ಮ ಸ್ಪೆಸಿಫೈಡ್ ಅಡ್ರೆಸ್ಗೆ ಬಂದಾಗ ನೀವು ಕ್ಯಾಶ್ ಪೇ ಮಾಡ್ತೀರಾ, ಅಥವಾ POS ಟರ್ಮಿನಲಿಂದ ಅಮೌಂಟ್ ಸೆಂಡ್ ಮಾಡ್ತೀರಾ, ಆರ್ ಎಲ್ಸ್ ವಿಲ್ ಯು ಟೇಕ್ ದಿ ಹೆಲ್ಪ್ ಆಫ್ ಇಂಟರ್ನೆಟ್ ಬ್ಯಾಂಕಿಂಗ್. ಆ ಬ್ಯಾಂಕ್ ನೇಮ್ದು ಲಿಸ್ಟ್ ಬರುತ್ತೆ, ಆರ್ ಎಲ್ಸ್ ನೀವು ಯಾವುದಾದ್ರೂ ಪೇಟಿಎಮ್ ಈ ರೀತಿ ಆ್ಯಪ್ಗಳಿಂದ ಪೇ ಮಾಡ್ತೀರಾ ಅಂತ ಸ್ಕ್ರೀನ್ ಲಿಸ್ಟ್ ಬರುತ್ತೆ. ಇಫ್ ಯು ಚೂಸ್ ಇಂಟರ್ನೆಟ್ ಬ್ಯಾಂಕಿಂಗ್, ಯು ವಿಲ್ ಬಿ ಪ್ರೆಸೆಂಟೆಡ್ ವಿತ್ ದಿ ಸ್ಕ್ರೀನ್ ಆಫ್ ದಟ್ ಪರ್ಟಿಕ್ಯುಲರ್ ಬ್ಯಾಂಕ್ ಟು ಲಾಗಿನ್ ಟು ಯುವರ್ ಅಕೌಂಟ್. ಆ್ಯಂಡ್ ನಿಮ್ಮ ಅಕೌಂಟಿಂದ ನೀವು ಲಾಗಿನ್ ಆದಮೇಲೆ ಡಿಡಕ್ಟ್ ಆಗುತ್ತೆ ಅಮೌಂಟು. ಪೇಟಿಎಮ್ಮಲ್ಲಿ ಇಫ್ ಯು ಹ್ಯಾವ್ ರಿಜಿಸ್ಟರ್ಡ್ ವಿತ್ ದಿ ಪೇಟಿಎಮ್ or any other payment transaction apps, you will make a payment online, or else just order place ಮಾಡ್ತೀರಾ, ಪ್ರಾಡಕ್ಟ್ ಬಂದಾಗ ಕ್ಯಾಶ್ ಪ್ರೊವೈಡ್ ಮಾಡ್ತೀರಾ. ಸೊ ದೀಸ್ ಆರ್ ದಿ ಥಿಂಗ್ಸ್ that is involved
in B2C transactions. First, you will make a search, then clicking on the product ಅಂತಂದರೆ or placing an order ಅಂತಂದರೆ it's a negotiation stage. Then you will come to the execution stage according to the trade cycle of e-commerce which we had discussed in the previous session. ಇಲ್ಲಿ ಸೆಟಲ್ಮೆಂಟ್ ಫೇಸ್, ಎಕ್ಸಿಕ್ಯೂಷನ್ ಫೇಸ್ನಲ್ಲಿ ಯು ವಿಲ್ ಮೇಕ್ ಎ ಪೇಮೆಂಟ್, ಪ್ಲೇಸ್ ಆ್ಯನ್ ಆರ್ಡರ್ ಆ್ಯಂಡ್ ಮೇಕ್ ಎ ಪೇಮೆಂಟ್. ಪ್ಲೇಸ್ ಆ್ಯನ್ ಆರ್ಡರ್, ಇನ್ವಾಯ್ಸ್ ಜನ್ರೇಟ್ ಆಗುತ್ತೆ, ಯು ವಿಲ್ ಮೇಕ್ ಎ ಪೇಮೆಂಟ್, ಆನ್ಲೈನ್ ಡೆಲಿವರಿ ಆಫ್ ದಿ ಪ್ರಾಡಕ್ಟ್ ಆಗುತ್ತೆ. ದೆನ್ ಆಫ್ಟರ್ ಸೇಲ್ ಸರ್ವೀಸಸ್, ಅಲ್ಲಿ ಏನು ಆ್ಯಕ್ಟಿವಿಟೀಸ್ ಇರುತ್ತೆ. ಈಗ ನಿಮ್ಮ ಪ್ರಾಡಕ್ಟ್ ಬಂದಿದೆ ಬಟ್ ಡ್ಯಾಮೇಜ್ ಆಗಿದೆ, ನಿಮ್ಗೆ ಇಷ್ಟ ಆಗ್ತಿಲ್ಲ, ಕ್ವಾಲಿಟಿ ಏನು ಆನ್ಲೈನಲ್ಲಿ ನಿಮಗೆ ಕಾಣಿಸಿತ್ತು ಆ ಪಿಕ್ಚರ್ನಲ್ಲಿ ಆ ರೀತಿ ಇಲ್ಲ, ಅಥವಾ ನೀವು ಆರ್ಡರ್ ಮಾಡಿರೋ ಕಲರ್, ಸೈಜ್ ಅದೆಲ್ಲ ಪ್ರಾಡಕ್ಟಲ್ಲಿ ಇಲ್ಲ ಅಂತಂದರೆ ಯು ಕ್ಯಾನ್ ರಿಟರ್ನ್ ಇಟ್ ಆರ್ ಎಲ್ಸ್ ಯು ಕ್ಯಾನ್ ಗೋ ಫಾರ್ ರೀಪ್ಲೇಸ್ಮೆಂಟ್. ರಿಟರ್ನ್ ಮಾಡ್ತೀರಾ ಅಂದರೆ ನಿಮಗೆ ರೀಫಂಡಿಂಗ್ ಆಗುತ್ತೆ. ಸೊ ಇದೆಲ್ಲನೂ ಇದಿಷ್ಟು ಕಂಪ್ಲೀಟ್ ವಾಟ್ ಎವರ್ ವಿ ಹ್ಯಾವ್ ಡಿಸ್ಕಸ್ಡ್ ಟಿಲ್ ನೌ ಇದು ಇ ಕಾಮರ್ಸ್ ಟ್ರೇಡ್ ಸೈಕಲ್ ಕ್ಯಾಟಗರಿಗೆ ಬರುತ್ತೆ. ಇ ಕಾಮರ್ಸ್ ಟ್ರೇಡ್ ಸೈಕಲ್ ಸೆಷನ್ ಒಂದ್ಸತಿ ನೀವು ಆ ವಿಡಿಯೋನ ವಿಸಿಟ್ ಮಾಡಿ ಅದನ್ನು ನೋಡಿಕೊಂಡು ಯು ಅಪ್ಲೈ ದ ಟ್ರೇಡ್ ಸೈಕಲ್ ಟ್ರಾನ್ಸಾಕ್ಷನ್ ಪ್ರೊಸೀಜರ್ಸ್ ಟು B2C ಟ್ರಾನ್ಸಾಕ್ಷನ್ಸ್ ವಾಟ್ ಎವರ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಪ್ರಾಕ್ಟಿಕಲಿ ಅದಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಇಟ್ಸ್ ವೆರಿ ಈಸಿ for you to write these steps since you have practical experience. ಟ್ರೇಡ್ ಸೈಕಲ್ ಓದಬೇಕಾದ್ರೂ ನಿಮಗೆ ವಾಟ್ ಎವರ್ ದಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ವಿತ್ ಆನ್ಲೈನ್ ಟ್ರೇಡಿಂಗ್ ಅದನ್ನು ಅಪ್ಲೈ ಮಾಡ್ಕೊಳ್ಳಿ. B2C ಬಗ್ಗೆ ನೀವು ರಿವೈಸ್ ಮಾಡಬೇಕಾದ್ರೆ, ಎಕ್ಸಾಮಲ್ಲಿ ಬರಿಬೇಕಾದ್ರೆ ಯು ಜಸ್ಟ್ ಥಿಂಕ್ ಅಬೌಟ್ ದೋಸ್ ಪ್ರಾಕ್ಟಿಕಲ್ ಸ್ಟೆಪ್ಸ್ ದಟ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್. So this is about business to consumer business model. It's based on transactions between a company that sells products or services and individual customers. Company which is selling the product ಅವರು ನಮಗೆ ಪ್ರಾಡಕ್ಟ್ ಕೊಡ್ತಾ ಇರೋದು. ಈ ಅಮೆಝಾನು ಇಂಟರ್ಮೀಡಿಯೇಟರ್ ಆಗಿ ಪ್ಯಾಕೇಜಿಂಗ್ ಮಾಡಿ ನಮಗೆ ತಲುಪಿಸ್ತಾ ಇದೆ. ಬಿಕಾಸ್ ದೋಸ್ ಶಾಪ್ಸ್ ಆರ್ ಸ್ಟೋರ್ಸ್ ಆರ್ ಇನ್ ಡೀಲ್ ಆರ್ ಕಾಂಟ್ರಾಕ್ಟ್ ವಿತ್ ದಿ ಅಮೆಝಾನ್. ನಾವು ಅಮೆಝಾನ್ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ, ಅವರು ಅಮೆಝಾನ್ ಮುಖಾಂತರ ನಮಗೆ ಸೆಂಡ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ದಿ ಥಿಂಗ್. ನೆಕ್ಸ್ಟ್ ಟಾಪಿಕ್ ಈಸ್ ದಿಸ್ ಈಸ್ ಅಬೌಟ್ ರಿವಿಷನ್ ಆಫ್ B2C e-commerce which we had discussed in the previous session. Next, coming to intra-business or intra-business e-commerce. This is another kind of e-commerce business plan. ನಾವು ಪ್ರೀವಿಯಸ್ ಸೆಷನಲ್ಲಿ B2B ಟೈಪ್ ನೋಡಿದ್ವಿ, B2C ನೋಡಿದ್ವಿ, C2B ನೋಡಿದ್ವಿ. ದೀಸ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ಯಾಟಗರೀಸ್. C2C ಅಂತಲೂ ನೋಡಿದ್ವಿ. ಆ್ಯಂಡ್ ಆಲ್ಸೋ ಗೌರ್ಮೆಂಟ್ ಟು ಅಡ್ಮಿನಿಸ್ಟ್ರೇಷನ್, ಕಸ್ಟಮರ್ ಟು ಗೌರ್ಮೆಂಟ್, C2G, B2A or B2G ಈ ರೀತಿನೂ ಬ್ರೀಫ್ ಇಂಟ್ರೊಡಕ್ಷನ್ ಆಗಿತ್ತು. ಬಟ್ ದೇರ್ ಈಸ್ ಅಪಾರ್ಟ್ ಫ್ರಮ್ ದೀಸ್ ಕ್ಯಾಟಗರೀಸ್ ದೇರ್ ಈಸ್ ಅನದರ್ ಕೈಂಡ್ ಆಫ್ ಇ-ಕಾಮರ್ಸ್ ಬಿಸ್ನೆಸ್ ದಟ್ ಈಸ್ ಇಂಟ್ರಾ ಕಾಮರ್ಸ್. ಹಿಯರ್ ಇಂಟ್ರಾ ಮೀನ್ಸ್ ಇಂಟರ್ ಅಂತಂದರೆ ಔಟರ್ ಟು ಔಟರ್ ಕನೆಕ್ಷನ್. ಇಂಟ್ರಾ ಅಂತಂದರೆ ವಿತಿನ್ ಕನೆಕ್ಷನ್ ಅಂತ ಯೂಶಲಿ ಜನರಲ್ ಇಂಗ್ಲಿಷ್ ಮೀನಿಂಗ್ ಫಾರ್ ಇಂಟ್ರಾ. ಹಿಯರ್ ಇಂಟ್ರಾ ಬಿಸ್ನೆಸ್ ಅಂದರೆ ದೇರ್ ವಿಲ್ ಬಿ ಸೋ ಮೆನಿ ಡಿಪಾರ್ಟ್ಮೆಂಟ್ಸ್ ಇನ್ ಎ ಬಿಸ್ನೆಸ್ ಆರ್ಗನೈಸೇಷನ್. ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಷನ್ ಇರುತ್ತೆ, ಸೇಲ್ಸ್ ಸೆಕ್ಷನ್ ಇರುತ್ತೆ, ICT ಸೆಕ್ಷನ್ ಇರುತ್ತೆ. ಈ ರೀತಿ ದೇರ್ ವಿಲ್ ಬಿ ಸೋ ಮೆನಿ ಸೆಕ್ಷನ್ಸ್ ಇನ್ಸೈಡ್ ದಿ ಬಿಸ್ನೆಸ್ ಆರ್ಗನೈಸೇಷನ್. ಅದು ಒಂದೇ ಪ್ಲೇಸಲ್ಲಿ ಇರಬೇಕು ಅಂತೇನಿಲ್ಲ. ಅವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಟು ಒಂದು ಕಡೆ ಇದ್ದರೆ ಅವರು ಸಪ್ಲೈಯರ್ ಯಾರು
ರಾ ಮೆಟೀರಿಯಲ್ಸ್ ಸಪ್ಲೈ ಮಾಡ್ತಾರೆ, ಆ ಯೂನಿಟ್ಟು ಅವರು ಕಂಟಿನ್ಯೂಸ್ ಕಾಂಟ್ರಾಕ್ಟಲ್ಲಿದ್ದಾರೆ. ಇಷ್ಟು ಇಯರ್ಸು, ಇಷ್ಟು ಪೀರಿಯಡ್ಡು ಯು ಓನ್ಲಿ ನೀಡ್ ಟು ಸಪ್ಲೈ ದಿ ರಾ ಮೆಟೀರಿಯಲ್ಸ್ ಟು ಅವರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ. ಸೊ ಅವರು ಇವರ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಅಂಡರಲ್ಲೇ ಬರ್ತಾರೆ. ಸೊ ಇವ್ರುಗಳ ಮಧ್ಯೆ ನಡೆಯುವಂಥ ಟ್ರಾನ್ಸಾಕ್ಷನ್ನೇ ಇಂಟ್ರಾ ಬಿ ಕಾಮರ್ಸ್. ಫಾರ್ ದಟ್ ದೇ ಟೇಕ್ ದಿ ಹೆಲ್ಪ್ ಆಫ್ ಆನ್ಲೈನ್. Parties involved in the electronic transactions are from within a given business firm. Hence the name intra B-commerce. ಬಿಸ್ನೆಸ್ ಆರ್ಗನೈಸೇಷನ್ ಒಳಗೆ ಅದ್ರ ಜೊತೆ ಇನ್ವಾಲ್ವ್ ಆಗಿರೋ ಅಂಥ ಎಂಪ್ಲಾಯೀಸ್ ಆರ್ ದಿ ಬಿಸ್ನೆಸ್ ಪಾರ್ಟ್ನರ್ಸೇನೆ ಇಂಟ್ರಾ ಬಿ ಕಾಮರ್ಸ್ ಒಳಗೆ ಬರ್ತಾರೆ. ಇಟ್ ಇನ್ವಾಲ್ವ್ಸ್ ಇ-ಕಾಮರ್ಸ್ ಆ್ಯಕ್ಷನ್ಸ್ ದಟ್ ಆರ್ ಕ್ಯಾರಿಡ್ ಔಟ್ ವಿತಿನ್ ಆ್ಯನ್ ಇನ್ಸ್ಟಿಟ್ಯೂಷನ್, ಯೂಶಲಿ ಥ್ರೂ ದಿ ಇನ್ಸ್ಟಿಟ್ಯೂಷನ್ಸ್ ಇಂಟ್ರಾನೆಟ್. ಇಲ್ಲಿ ಇಂಟರ್ನೆಟ್ ಇರಲ್ಲ. ಐ ಥಿಂಕ್ ಯು ನೋ ಅಬೌಟ್ ದಿ ಟೈಪ್ಸ್ ಆಫ್ ನೆಟ್ವರ್ಕ್ ದಟ್ ಆರ್ ಅವೈಲೇಬಲ್. ಲೋಕಲ್ ಏರಿಯಾ ನೆಟ್ವರ್ಕ್, ಲ್ಯಾನ್ ಅಂತ ಗೊತ್ತಿರುತ್ತೆ, ಯೂಸ್ಡ್ ಇನ್ಸೈಡ್ ದಿ ಆಫೀಸಸ್ ಆರ್ ಬಿಸ್ನೆಸ್ ಆರ್ಗನೈಸೇಷನ್ಸ್. ಮೆಟ್ರೋಪಾಲಿಟನ್ ಏರಿಯಾ ಕಲ್ತ್ಕೊಂಡಿರ್ತೀರ. ಇಂಟರ್ನೆಟ್ ಆರ್ ದಿ ವ್ಯಾನ್, ವೈಡ್ ಏರಿಯಾ ನೆಟ್ವರ್ಕು, ಇದ್ರ ಬಗ್ಗೆನೂ ಯು ಆರ್ ಆಲ್ರೆಡಿ ಫೆಮಿಲಿಯರೈಸ್ಡ್ ಇನ್ ದಿ ಫಸ್ಟ್ ಸೆಮ್ ಇಟ್ ಸೆಲ್ಫ್. ಬಟ್ ಅಪಾರ್ಟ್ ಫ್ರಮ್ ದೀಸ್ ದೇರ್ ಆರ್ ಸೋ ಮೆನಿ ಕೈಂಡ್ಸ್ ಆಫ್ ನೆಟ್ವರ್ಕ್ಸ್. ನಿಮ್ಮ EDI ಅಂತ ಒಂದು ಟಾಪಿಕ್ ಇದೆಯಲ್ಲ, ಅದೇ ಎಕ್ಸಾಂಪಲ್ ತಗೊಂಡ್ರೆ ಫಾರ್ EDI, ಇಟ್ಸ್ ಎ EDI ಸಾಫ್ಟ್ವೇರ್ಸ್ ಆರ್ ಅಪ್ಲಿಕೇಶನ್ಸ್ ಆರ್ ಯೂಸ್ಡ್ ಎಮಾಂಗ್ ದಿ ಬಿಸ್ನೆಸ್ ಪಾರ್ಟ್ನರ್ಸ್. ಆ ಬಿಲ್ ಸೆಂಡ್ ಮಾಡೋದಿರ್ಬೋದು, ಆರ್ಡರಿಂಗ್ ಪರ್ಪಸಸ್ಸು, ಪರ್ಚೇಸಿಂಗ್, ಈ ರೀತಿ ಕಮರ್ಷಿಯಲ್ ಪರ್ಪಸಸ್ಗೆ ಇನ್ಸ್ಟೆಡ್ ಆಫ್ ಸೆಂಡಿಂಗ್ ಪ್ರಿಂಟೆಡ್ ಡಾಕ್ಯುಮೆಂಟ್ಸ್, ಸೆಂಡಿಂಗ್ ಆರ್ ರಿಸೀವಿಂಗ್ ಪ್ರಿಂಟೆಡ್ ಡಾಕ್ಯುಮೆಂಟ್ಸ್, ಆನ್ಲೈನಲ್ಲೇ ಬಿಲ್ ಜನ್ರೇಷನ್ನು, ಆನ್ಲೈನಲ್ಲೇ ಸೆಂಡಿಂಗ್ ರಿಸೀವಿಂಗ್ ಈ ರೀತಿ ಆಗ್ತಾ ಇರುತ್ತೆ. ಫಾರ್ ದೀಸ್ ಪರ್ಪಸಸ್ ದಿ ಬಿಸ್ನೆಸ್ ಪೀಪಲ್ ಹೂ ಆರ್ ಇನ್ವಾಲ್ವ್ಡ್ ಇನ್ ದಿ ಟ್ರಾನ್ಸಾಕ್ಷನ್ ಅವರು EDI ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿಸ್ಕೊಂಡಿರ್ತಾರೆ. ದೀಸ್ ಪೀಪಲ್ ವಿಲ್ ಮೇಕ್ ಆ್ಯನ್ ಆರ್ಡರ್ ಆನ್ಲೈನ್. ಆನ್ಲೈನ್ ಆರ್ಡರು ಕ್ವಿಕ್ಕಾಗಿ ರಿಸೀವ್ ಆಗುತ್ತೆ. ದೆನ್ ದೇ ಕ್ಯಾನ್ ರೆಸ್ಪಾಂಡ್ ಟು ದಿ ಆರ್ಡರ್ ಕ್ವಿಕ್ಲಿ. While e-business includes the use of intranet for managing interactions and dealings among various departments and persons within a firm, it is largely due to the use of intra B-commerce that today it has become possible for the firms to go in for flexible manufacturing. ಕ್ವಿಕ್ ಆಗಿ ವರ್ಕು ನಡೀತಾ ಇರುತ್ತೆ. ಇದು ಹೇಗೆ ಅಂತಂದರೆ, ಸಪೋಸ್ ನಾನು ಯಾರೋ ಒಬ್ಬರು ಕಸ್ಟಮರು 10 kgs ಆಫ್ ಸ್ವೀಟ್ಸು ಆರ್ಡರ್ ಮಾಡಿದ್ದಾರೆ. ಈಚ್ kg ಶುಡ್ ಬಿ ಪ್ಯಾಕೇಜಡ್ ಸೆಪ್ರೇಟ್ಲಿ. ಆ ರೀತಿ 10 ಪ್ಯಾಕೆಟ್ಸಲ್ಲಿ ಒಂದೊಂದು kgs ಆಫ್ ಸ್ವೀಟ್ಸು ಇರಬೇಕು. ಈ ರೀತಿ ಒಂದು ಆರ್ಡರ್ ಕೊಟ್ಟಿದ್ದಾರೆ. ಈಚ್ ಒಂದೊಂದು kg ಈಚ್ ಪ್ಯಾಕೇಜ್ ಮಾಡಿ ಅದನ್ನು ಕನ್ಸ್ಯೂಮರ್ಗೆ ಕೊಡ್ತಾರೆ, ಆ ಶಾಪ್ ಪೀಪಲ್ ಹೂ ಆರ್ ಎಂಪ್ಲಾಯ್ಡ್ ಇನ್ ದಿ ಶಾಪ್. ಸೊ ಇಲ್ಲಿ ಇದಕ್ಕೆ ಇಂಟ್ರಾ ಬಿಸ್ನೆಸ್ ಎಕ್ಸಾಂಪಲ್ ತಗೊಂಡ್ರೆ, ಇಲ್ಲಿ ಯಾರು ಆರ್ಡರ್ ಮಾಡ್ತಿದ್ದಾರೆ, those people who are ordering the sweets, ಅವರು ಮಾರ್ಕೆಟಿಂಗ್ ಅಥವಾ ಸೇಲ್ಸ್ ಡಿಪಾರ್ಟ್ಮೆಂಟ್ ಅವ್ರು ಇರ್ಬೋದು. ಪರ್ಸನ್ ಹೂ ಪ್ಯಾಕೇಜಸ್ ಬಿಲಾಂಗ್ಸ್ ಟು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು, ಸೇಲ್ಸು, ಮಾರ್ಕೆಟಿಂಗು ಒಂದೇ ಆರ್ಗನೈಸೇಷನ್ ಪಾರ್ಟ್. ದೀಸ್ people from one department to another department, they are communicating with each other so that they can finish off the work quickly, finish off the transaction quickly and on time.
ಬಿಕಾಸ್ ಆನ್ ಟೈಮ್ ಡೆಲಿವರಿ ಆಫ್ ಪ್ರಾಡಕ್ಟ್ಸ್, ಆರ್ಡರಿಂಗ್ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ದೇರ್ ವಿಲ್ ಬಿ ಕ್ವಿಕ್ ಕಮ್ಯುನಿಕೇಷನ್, ಡೆಲಿವರಿ, ಪರ್ಚೇಸಿಂಗ್ ಇದೆಲ್ಲ ಪಾಸಿಬಲ್ ಆಗುತ್ತೆ ಬಿಕಾಸ್ ಆಫ್ ದಿ ಇಂಟ್ರಾ ಬಿಸ್ನೆಸ್. ಇಂಟ್ರಾ ಬಿ ಕಾಮರ್ಸ್ ವಿತಿನ್ ಬಿಸ್ನೆಸ್ ಕಾಮರ್ಸ್, the parties involved in the electronic transaction are the two departments of the same business. Through internet, it is possible for the marketing department to interact constantly with the production department and get the customized goods made as per the requirement of customers. So this is about intra B-commerce. It helps the business organization in efficient inventory management, cash management, greater utilization of plant and machinery, effective handling of customers' orders, and effective human resource management. These are the advantages one business organization has if it adopts intra-business e-commerce. It is where parties involved with electronic exchanges are from within a given business firm. So ಇದೆಲ್ಲ ಅಡ್ವಾಂಟೇಜಸ್ ಇರೋದ್ರಿಂದ one should go for intra-business for the successful manufacturing of their products in the organization or for achieving successful business stand in the society. It is easy for marketing people to communicate constantly with the production department and get the customized items made according to the prerequisites of the individual client. So this is about intra B-commerce. I hope you have understood the concept. Thank you all.